ಇವತ್ತು ಇಡೀ ದಿನ ಒಂದಷ್ಟು ಬೆಳವಣಿಗೆಗಳಿಗೆ ರಾಜ್ಯನೂ ಸಾಕ್ಷಿಯಾಗಬೇಕು, ನಾವು ನೀವು ಸಾಕ್ಷಿಯಾಗಬೇಕು. ಕಾರಣ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಇದೆ. ಪ್ರಮುಖವಾಗಿ ನಾವು ಇನ್ನು ಮುಂದೆ ನೂತನ ಮುಖ್ಯಮಂತ್ರಿ ಅಂತ ಕರಿಬೇಕಾಗಿರೋದು ಯಾರನ್ನ ಅನ್ನುವಂಥ ಉತ್ತರ ಸಿಕ್ಕಾಗಿದೆ, ಅದು ಡಿ ಕೆ ಶಿವಕುಮಾರ್ ಅಂತ. ಸೊ ಈ ಪದತ್ಯಾಗದ ಪ್ರೋಸೆಸ್ ಹೆಂಗಿರುತ್ತೆ, ಆ ಪಟ್ಟವನ್ನ ಅಲಂಕರಿಸೋದಕ್ಕೆ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ, ಕಂಪ್ಲೀಟ್ ಚಿತ್ರಣವನ್ನ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ವಿಶ್ಲೇಷಣೆಗಳು ಕೂಡ ಆಗುತ್ತೆ. ಕಾರಣ ನಮ್ಮ ಜೊತೆಗೆ ಎಕ್ಸ್ಪರ್ಟ್ಸ್ ಜಾಯಿನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತರು ರಾಜೇಂದ್ರ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ಹಿರಿಯ ಪತ್ರಕರ್ತರು ಆದಂತಹ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೊ ಎನಿವೆ, ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್, ಕೊನೆಯ ಮೀಟಿಂಗ್ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆಗ್ತಾ ಇದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಆಲ್ರೆಡಿ ಅವರ ನಿವಾಸದಲ್ಲಿ ಹಾಜರಾಗಿದ್ದಾರೆ. ಶಾಸಕರು, ಸಂಪುಟದ ಸಹೋದ್ಯೋಗಿಗಳ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭಗೊಂಡಿದೆ ಸಿದ್ದರಾಮಯ್ಯನವರ ನಿವಾಸದಲ್ಲಿ. ಅರ್ಧ ಗಂಟೆ ಅಷ್ಟೇ ಬಾಕಿ, ಸಿದ್ದರಾಮಯ್ಯನವರ ರಾಜೀನಾಮೆಯ ವಿಚಾರ ಅಧಿಕೃತವಾಗಿ ಘೋಷಣೆಯಾಗಲಿದೆ. ಕಾವೇರಿ ನಿವಾಸದಲ್ಲಿ ನಡೀತಾ ಇದೆ ವಿದಾಯದ ಬ್ರೇಕ್ಫಾಸ್ಟ್ ಮೀಟಿಂಗ್. ಸೊ ಬಹಳ ಕುತೂಹಲ ಇರೋದು, ಸಿಎಂ ಸಿದ್ದರಾಮಯ್ಯ ಜೊತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಬ್ರೇಕ್ಫಾಸ್ಟ್ ನಲ್ಲಿ ಭಾಗಿಯಾಗಿದ್ದಾರೆ. ಇಬ್ರು ಎದುರು ಬದ್ರು ಕೂತ್ಕೊಂಡು ಅದೆಷ್ಟು ಬಾರಿ ಬ್ರೇಕ್ಫಾಸ್ಟ್ ಮಾಡಿದ್ದಾರೋ ಇಷ್ಟೆಲ್ಲ ಚರ್ಚೆಗಳಾಗಿರ್ಲಿಲ್ಲ. ಬಟ್ ಈ ಬಾರಿ ಚರ್ಚೆ ಇದೆ, ವಿಷಯ ಇದೆ ಅಂತ. ಸಚಿವರು, ಶಾಸಕರೆಲ್ಲ ಭಾಗಿಯಾಗಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ರಾಜೀನಾಮೆಯ ನಿರ್ಧಾರ ಅಧಿಕೃತವಾಗಿ ಘೋಷಣೆ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. 3 ವರ್ಷ ಸರ್ಕಾರ ನಡೆಸೋದಕ್ಕೆ ಸಹಕಾರ ಕೊಟ್ಟವರಿಗೆ ಧನ್ಯವಾದ ಹೇಳಲಿದ್ದಾರೆ ಸಿದ್ದರಾಮಯ್ಯನವರು. ಅರ್ಧ ಗಂಟೆಯಲ್ಲೇ ಇದು ಅಧಿಕೃತವಾಗಿ ಅನೌನ್ಸ್ ಆಗಲಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಎನಿವೆ, ಈಗ ಆಲ್ರೆಡಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಳಗಡೆ ಆರಂಭಗೊಂಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮೂರು ವರ್ಷ ಅಲ್ಲ, ಸಿದ್ದರಾಮಯ್ಯನವರ ಪಾಲಿಗೆ 8 ವರ್ಷ ಸಿಎಂ ಸ್ಥಾನದಲ್ಲೇ ಕೆಲಸ ಮಾಡಿದವರು. ಜೊತೆಗೆ 18 ವರ್ಷ ಆಯಿತು ಕಾಂಗ್ರೆಸ್ಗೆ ಎಂಟ್ರಿ ಆಗಿ. 18 ವರ್ಷ ಕೂಡ ಒಂದಲ್ಲ ಒಂದು ಅಧಿಕಾರ ಅನುಭವಿಸಿದವರೇ. ಸೊ ಎಲ್ಲದಕ್ಕೂ ಕೂಡ ಇವತ್ತು ವಿದಾಯ ಹೇಳ್ತಾ ಇರುವಂತಹ ದಿನ. ಹೆಂಗಿರುತ್ತೆ ಆ ಪ್ರೋಸೆಸ್ ಅನ್ನೋದ್ರ ಬಗ್ಗೆ ಮಾತಾಡೋಣ. ಅದ್ರ ಜೊತೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿಎಂ ಆಗಿ ಪಟ್ಟಾಭಿಷೇಕಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ ಅಂತ. ಎನಿವೆ, ರಾಜೇಂದ್ರ ಸರ್, ನಿರೀಕ್ಷೆ ಇತ್ತಾ ಸರ್ ಇಂಥದ್ದೊಂದು ಬೆಳವಣಿಗೆಗೆ ಕಾಂಗ್ರೆಸ್ ಪಾಳಿಯ ಸಾಕ್ಷಿ ಆಗೇ ಆಗುತ್ತೆ ಈ 5 ವರ್ಷಗಳಲ್ಲಿ ಅಂತ? ಇತ್ತಲ್ಲ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂತ ಹೇಳಿದ್ರೆ ರಾಜ್ಯದ ಕಾಂಗ್ರೆಸ್ಸಿನ ಈ ಎಲ್ಲ ವಿದ್ಯಮಾನಗಳು ನಾವು ಆರಂಭದಿಂದಲೂ ನೋಡ್ತಾ ಇದ್ದಾಗ ಯಾವುದೋ ಒಂದು ರೀತಿಯಾದಂಥ ಒಂದು ಒಪ್ಪಂದ ಇತ್ತು ಅಂತಕ್ಕಂಥದ್ದು ನಮಗೆ ಕೇಳಿ ಬಂದಂಥ ಒಂದು ಸುದ್ದಿ. ಆದರೆ ಅದ್ರ ಬಗ್ಗೆ ಯಾರೂ ಕೂಡ ಕನ್ಫರ್ಮ್ ಮಾಡಿರಲಿಲ್ಲ. ಈಗ ನಮಗೆ ಗೊತ್ತಾಗ್ತಾ ಇದೆ. ಅಂದರೆ ರಾಜ್ಯದಲ್ಲಿ 3 ವರ್ಷಗಳ ಹಿಂದೆ ಯಾವಾಗ ಕಾಂಗ್ರೆಸ್ ಪಕ್ಷ ಆಡಳಿತದ ಒಂದು ಚುಕ್ಕಾಣಿ ಹಿಡಿತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಒಪ್ಪಂದ ಇತ್ತು ಅಂತಕ್ಕಂಥದ್ದಕ್ಕೆ ಈಗ ಪೂರಕವಾದಂಥ ಒಂದು ಇದು ಸಿಗ್ತಾ ಇದೆ ಅಂತಕ್ಕಂಥದ್ದು. ಅದರ ಹಿನ್ನೆಲೆಯಲ್ಲಿ ನಾವು ನೋಡಿದ ಹಾಗೆ ಕಳೆದ ಒಂದು 6 ತಿಂಗಳು, ಹೆಚ್ಚು ಕಡಿಮೆ 8 ತಿಂಗಳಿಂದ ಈ ರೀತಿಯಾದಂಥ ಒಂದು ಕಸರತ್ತು ಮತ್ತು ಮೇಲಾಟಗಳು ಇವೆಲ್ಲ ನಡೀತಾ ಇತ್ತು. ಹಾಗೆಯೇ ದೆಹಲಿಗೆ ಕಾಂಗ್ರೆಸ್ ನಾಯಕರೆಲ್ಲ ಯಾರು ಸಿದ್ದರಾಮಯ್ಯನ ಕಡೆ ಗುರುತಿಸ್ಕೊಂಡಿದ್ರು, ನಾನದು ಬಣ ಅಂತ ಹೇಳಲಿಕ್ಕಾಗೋದಿಲ್ಲ, ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇತ್ತು. 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಂದುವರಿತಾರ ಅಧಿಕಾರದಲ್ಲಿ, ಅಥವಾ ಚೇಂಜ್ ಆಫ್ ಲೀಡರ್ಶಿಪ್ ಇದೆಯಾ ಅನ್ನೋದಕ್ಕೆ ಈಗ ನಮಗೆ ಸ್ಪಷ್ಟವಾದಂಥ ಉತ್ತರ ಸಿಗ್ತಾ ಇದೆ. ಒಂದು ರೀತಿಯಲ್ಲಿ ಸ್ಪಷ್ಟವಾದ ಉತ್ತರ ಅಂತ ನಾನು ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಅದನ್ನು 48 ಗಂಟೆಗಳ ಹಿಂದೆ ಈ ರೀತಿಯಾದಂಥ ಒಂದು ಬದಲಾವಣೆ ಆಗುತ್ತೆ ಅನ್ನೋ ಒಂದು ಸೂಚನೆ ಇತ್ತು. ಆದರೆ ಈಗಲೂ ಕೂಡ ಕ್ಷಣದಲ್ಲಿ ರಾಜೀನಾಮೆ ಕೊಡ್ತಾರಾ ಅಥವಾ ಮುಂದಿನ ಮುಖ್ಯಮಂತ್ರಿ ಯಾರು ಅಂತಕ್ಕಂಥದ್ದು. ಆಬ್ವಿಯಸ್ಲಿ we have been considered that the next chief minister will be the ಡಿ ಕೆ ಶಿವಕುಮಾರ್ ಅಂತಕ್ಕಂಥ ಇದಕ್ಕೆ ಈಗ ನೀವೇ ಪ್ರೊಮೋ ಹಾಕಿದ್ದೀರಾ ಹಿಂದೆ. ಹಾಗಾಗಿ ಮುಂದಿನ ಪ್ರಕ್ರಿಯೆಗಳು ಇದಕ್ಕೆ ಬೇರೆ ರೀತಿಯಾದಂಥ ಏನಾದರೂ ತಿರುವುಗಳಂತ ಗೊತ್ತಿಲ್ಲ. ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಾಗ್ತಾ ಇದೆ, ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಪ್ರಾಯಶಃ ಕೆಲವು ಫಾರ್ಮಾಲಿಟೀಸು ಅಥವಾ ಇದಿರುತ್ತೆ, ಅಥವಾ ಅವರ ಸಾಧನೆಗಳ ಬಗ್ಗೆ ಅವರು ಹೇಳ್ತಾರೆ, ಅದು ಹೇಳಬೇಕಾಗಿದೆ ಕೂಡ. ತದನಂತರ ಪ್ರಶ್ನೆಗಳು ಮತ್ತೆ ಉದ್ಭವ ಆಗ್ತಕ್ಕಂಥ ಸ್ಥಿತಿ ಏನು ಅಂತಕ್ಕಂಥ ನಾವು ಕಾದು ನೋಡಬೇಕಾಗುತ್ತೆ. ಓಕೆ, ಇಟ್ನಾಳ್ ಸರ್, ರಾಜ್ಯ ಕಾಂಗ್ರೆಸ್ ಪಾಳ್ಯದ ಈ ಮಹತ್ತರ ಬೆಳವಣಿಗೆ ತಾವು ಒಬ್ಬ ಪತ್ರಕರ್ತರಾಗಿ ಹೆಂಗ್ ನೋಡ್ತಾ ಇದ್ದೀರಿ, ಹೆಂಗ್ ವಿಶ್ಲೇಷಣೆ ಮಾಡ್ತೀರಿ ಈ ಬೆಳವಣಿಗೆಯನ್ನ ಅಂತ? ರಾಜೇಂದ್ರ ಹೇಳಿದ್ರಲ್ಲ, ಇವತ್ತು ಕನ್ಫರ್ಮ್ ಆಗಿದೆ ಒಂದು ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ.
ಕನ್ಫರ್ಮ್ ಈ ಆ ಒಂದು ಅಗ್ರಿಮೆಂಟ್ ಆ ಒಪ್ಪಂದ ಆಗಿರೋದು ಕನ್ಫರ್ಮ್ ಮಾಡೋದು ಬಿಡಿ, ಅಲ್ಲಗಳಿರಲಿಲ್ಲ ಯಾರು ಇಲ್ಲಿವರೆಗೂ 3 ವರ್ಷ. ಹೀಗಾಗಿ ಅದು ಕನ್ಸಿಡರ್ಡ್ ಕನ್ಫರ್ಮ್ ರೈಟ್ ಫ್ರಮ್ ದ ಡೇ ಒನ್. ಅದಿರಲಿ, ಅದು ಯಾಕೆ ಏನು ಎತ್ತ ಅಂತ ಅನೇಕ ಬಾರಿ ಚರ್ಚೆ ಮಾಡಿದ್ದೇವೆ. ಮತ್ತು 2023 ವಿಜಯದ ಶ್ರೇಯಸ್ಸು ಇಬ್ಬರಿಗೆ ಹೇಗೆ ಸಲ್ಲಬೇಕು ಅದೆಲ್ಲ ವಿಚಾರ ಮಾಡಿದ್ದೇವೆ. ಇವತ್ತು ಈ ಒಂದು ಉಪಹಾರ ಸಭೆಯಲ್ಲಿ ಬಹುಶಃ ಇಡ್ಲಿ, ವಡೆ ಇತ್ಯಾದಿ ಜೊತೆಯಲ್ಲಿ ಸೌಹಾರ್ದ ಇರ್ತದೆ, ಸ್ವಲ್ಪ ಕೃತಜ್ಞತೆ ಇರ್ತದೆ, ಸ್ನೇಹ ಇರ್ತದೆ ಅಂತ ಅಂದ್ಕೊಳ್ತೇನೆ. ಈ ಒಂದು ಸಭೆ ಆದ ಮೇಲೆ ಸಿದ್ದರಾಮಯ್ಯನವರು ವಾಡಿಕೆಯಂತೆ ಒಂದು ಮಾಧ್ಯಮ ಗೋಷ್ಠಿಯನ್ನು ಕರೆದು ಮಾಧ್ಯಮಗಳಿಗೆ ಬ್ರೀಫಿಂಗ್ ಮಾಡಿ ಆಮೇಲೆ ರಾಜ್ಯಪಾಲರ ಕಚೇರಿಗೆ ತೆರಳ್ತಾರಂತ ಒಂದು ನಾನು ಊಹಿಸಬಲ್ಲೆ. ದಟ್ ಈಸ್ ಎಕ್ಸ್ಪೆಕ್ಟೆಡ್ ಆಫ್ ಹಿಮ್. ಅದರ ನಂತರ ಪ್ರಕ್ರಿಯೆಗಳು ಶುರುವಾಗ್ತವೆ. ಮುಂದಿನ CLP ನಾಯಕ ಯಾರು, ಮುಂದಿನ ಕ್ಯಾಬಿನೆಟ್ಟಲ್ಲಿ ಯಾರ್ಯಾರು ಇರ್ತಾರೆ, ಭಾಳ ಮುಖ್ಯವಾದ ಮತ್ತು ಇದರಷ್ಟೇ ಕ್ಲಿಷ್ಟಕರವಾದ ಸಮಸ್ಯೆ ಮುಂದಿನದು KPCC ಅಧ್ಯಕ್ಷರು ಯಾರಿರ್ತಾರೆ. ಯಾಕಂದರೆ KPCC ಅಧ್ಯಕ್ಷರ ಆ ಸ್ಥಾನಕ್ಕೆ ಆಕಾಂಕ್ಷಿಗಳು ಬೇರೆ ಯಾರೇ ಇದ್ದರೂ ಅಷ್ಟು ಕ್ಲಿಷ್ಟ ಆಗ್ತಿರಲಿಲ್ಲ. ಜಾರಕಿಹೊಳಿಯವರು ಆ ಸೀಟಿಗೆ ಟವೆಲ್ ಹಾಕಿರೋದ್ರಿಂದ ಮತ್ತು ಜಾರಕಿಹೊಳಿ ಮತ್ತು DK ಶಿವಕುಮಾರ್ ಮಧ್ಯೆ ಇರುವಂಥ ಒಂದು ರೀತಿಯ ಕ್ವೈಟ್ ಅನೀಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ಆ ಥರ ಒಂದು ಹಾಗಿರೋದ್ರಿಂದ ಅದನ್ನು ಹೇಗೆ ಬಗೆಹರಿಸ್ತಾರೆ. ಮತ್ತು ಮುಂದೆ ಉಪಮುಖ್ಯಮಂತ್ರಿಗಳ ಲೆಕ್ಕಾಚಾರ ಕೆಲವು ಮೂಲಗಳ ಪ್ರಕಾರ 4 ಉಪಮುಖ್ಯಮಂತ್ರಿಗಳು ಇರಬೇಕು ಅಂತ ಒಂದು ಚರ್ಚೆ ನಡೆದಿದ್ದರೆ DK ಶಿವಕುಮಾರ್ ಇಲ್ಲ, ಒಬ್ಬರೇ ಉಪಮುಖ್ಯಮಂತ್ರಿ, ಇಲ್ಲಿವ್ರಿಗೆ ಹೇಗೆ ಒಬ್ಬರೇ ಉಪಮುಖ್ಯಮಂತ್ರಿ ಇದ್ರು ಹಾಗೆ ಇನ್ನು ಮುಂದೆ ಒಬ್ಬರೇ ಇರ್ತಾರೆ ಅಂತ ಅವ್ರ ಒಂದು ವಾದ. ಇದೆಲ್ಲ ಸೇರಿಕೊಂಡು ಈ ಚರ್ಚೆಗಳು, ದೀಸ್ ಪಾರ್ಲೇಸ್ ಆಫ್ ಗಿವ್ ಆ್ಯಂಡ್ ಟೇಕ್, ದಿಸ್ ವಿಲ್ ಟೇಕ್ ಅಟ್ಲೀಸ್ಟ್ 1 more week ಅನ್ಸುತ್ತೆ ನನಗೆ. ಓಕೆ, ಬಟ್ ಈಗ ಅನ್ಸುತ್ತಾ ರಾಜೇಂದ್ರ ಸರ್, ಇದು ಒಳ್ಳೆ ರೀತಿಯ ಎಕ್ಸಿಟ್ ಅಂದ್ರೆ ನಾವು ಸಿದ್ದರಾಮಯ್ಯನವರ ರಾಜಕೀಯ ಹಾದಿಯನ್ನ ನಾನು ಆಗ್ಲೇ ನೋಡ್ತಾ ಇದ್ದೆ. ಜನತಾದಳದಿಂದ ಬಂದವರಾದ್ರೂ ಕೂಡ 18 ವರ್ಷ ಸತತವಾಗಿ ಕಾಂಗ್ರೆಸ್ನಲ್ಲಿ ವಲಸಿಗರಾದ್ರೂ ಕೂಡ ಬಂದಂತ ಫಸ್ಟ್ ಅಲ್ಲೇ ಅವರು ವಿಪಕ್ಷ ನಾಯಕರಾಗಿ ಆಯ್ಕೆ ಆಗ್ತಾರೆ. ಅವರು ಅನುಭವಿಸ್ತಾ ಇರುವಂತಹ ಅಧಿಕಾರ ಪಕ್ಷದಲ್ಲಿ ಇಲ್ವೇ ಇಲ್ಲ, ಪಕ್ಷ ಕೇಳಿದ್ದನ್ನೆಲ್ಲ ಕೊಟ್ಟುಬಿಟ್ಟಿದೆ ಆಲ್ರೆಡಿ ಅವ್ರಿಗೆ ಅಂತ. 8 ವರ್ಷ ಮುಖ್ಯಮಂತ್ರಿ ಆಗಿ ಅವರು ಅಧಿಕಾರವನ್ನ ನಡೆಸ್ತಾರೆ, ದಾಖಲೆ ಮೇಲೆ ದಾಖಲೆಗಳನ್ನ ಮಾಡಿದ್ದಾರೆ ಅಂತ. ಮೋಸ್ಟ್ಲಿ ಒಬ್ಬ ರಾಜಕಾರಣಿಗೆ ಇದಕ್ಕಿಂತ ತೃಪ್ತಿದಾಯಕ ವಿಷಯ ಮತ್ತೊಂದಿಲ್ಲ ಅಂತ ಅನ್ಸುತ್ತೆ. ಒಳ್ಳೆ ರೀತಿ ಎಕ್ಸಿಟ್ ಆಯ್ತು ಅಂತ. ರಾಜಕಾರಣದಲ್ಲಿ ತೃಪ್ತಿ ಇರುವುದಿಲ್ಲ, ಇರೋದೇ ಇಲ್ಲ ಅಂತೀರಾ? ಇರುವುದಿಲ್ಲ.